ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಭಾರಿ ಕೋಲಾಹಲ ಎದ್ದಿದೆ. ಮತ್ತೊಂದು ಕಡೆ ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ಅತಿದೊಡ್ಡ ಆಘಾತ ಆಗಿದೆ. ಇತ್ತ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಹಲವು ಮಹತ್ವದ ಬಿಲ್ಗಳನ್ನ ಪಾಸ್ ಮಾಡಿದೆ. ಇತ್ತ ಪೊಲೀಸ್ ಎಕ್ಸಾಮ್ ಬಗ್ಗೆ ಕೆಇಎ ಬಿಗ್ ಅಪ್ಡೇಟ್ ಕೊಟ್ಟಿದೆ. ಎಲ್ಲ ಮೇಜರ್ ಘಟನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಎಲ್ಲಕ್ಕಿಂತ ಮೊದಲು ನಮ್ಮ ರಾಜ್ಯದ ಘಟನೆಗಳಿಂದಲೇ ನಾವು ಶುರು ಮಾಡೋಣ ಸ್ನೇಹಿತರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಪ್ರಮಾಣದ ಬಂಡಾಯ ಶುರುವಾಗಿದೆ. ರಾಜ್ಯದುದ್ದಕ್ಕೂ ಮಂತ್ರಿ ಸ್ಥಾನ ಸಿಗದ ಅತೃಪ್ತರು ದಂಗೆ ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಅತ್ತ ಸಿದ್ದರಾಮಯ್ಯ ಕೂಡ ಅಸಮಾಧಾನ ಹೊರ ಹಾಕಿದ್ದಾರೆ. ಮೊನ್ನೆ ತನಕ ಸಿಎಂ ಆಗಿದ್ದ ರಾಜ್ಯ ಕಾಂಗ್ರೆಸ್ನ ದೊಡ್ಡ ಲೀಡರ್ ಆಗಿದ್ದ ಸಿದ್ದರಾಮಯ್ಯ ಅವರು ಸ್ವಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಾರಣ, ಈ ಸಚಿವರ ಪಟ್ಟಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಗಾಯತ್ರಿ ಶಾಂತೇಗೌಡ ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಒಬಿಸಿ ಮತ್ತು ಕುರುಬ ನಾಯಕನಾಗಿ ನನಗೇ ತಿಳಿಸುತ್ತೆ, ಅವ್ರನ್ನ ಹೆಂಗ್ರಿ ಮಂತ್ರಿಗೆ ನೀವು ಲಿಸ್ಟಿಗೆ ಸೇರಿಸ್ಕೊಂಡ್ಬಿಟ್ರಿ ಅಂತ ಸಿದ್ದರಾಮಯ್ಯ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಪರಿಷತ್ ಮತ್ತು ಕುರುಬ ಸಮುದಾಯದ ಕೋಟಾದಡಿ MLC ಯತೀಂದ್ರ ಮಂತ್ರಿಯಾಗಿದ್ದಾರೆ. ಈಗ ಮತ್ತೆ ಇದೇ ಸಮುದಾಯದವರನ್ನೇ MLC ಸ್ಥಾನದಿಂದ ಮಂತ್ರಿ ಮಾಡಿದ್ರೆ ಸರಿ ಇರುತ್ತಾ? ಬ್ಯಾಡಗೆ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಒಪಿನಿಯನ್ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸೋಮವಾರ ಬೆಳಗ್ಗೆ ಗಾಯತ್ರಿ ಶಾಂತೇಗೌಡ ಹೆಸರು ಹೊಸ ಮಂತ್ರಿಗಳ ಪಟ್ಟಿಯಲ್ಲಿ ಬಂದಿದ್ದಕ್ಕೆ ಸಿದ್ದರಾಮಯ್ಯ ಶಾಕ್ ಆಗಿದ್ದಾರೆ. ಈ ಹೆಸರು ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿನೇ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಬಂದಿರಲಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಈಗ 20 ಹೊಸ ಸಚಿವರ ಪಟ್ಟಿ ರಿಲೀಸ್ ಆಗಿತ್ತಲ್ಲ, ಅದರಲ್ಲಿ 19 ಸಚಿವರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು. ಗಾಯತ್ರಿ ಅವ್ರದ್ದು ಇನ್ನೂ ಕೂಡ ಪ್ರಮಾಣ ವಚನ ಆಗಿಲ್ಲ. ಇದಕ್ಕೂ ಕೂಡ ಸಿದ್ದರಾಮಯ್ಯನವರ ಮುನಿಸೇ ಕಾರಣ ಅಂತ ಹೇಳಲಾಗ್ತಿದೆ. ಅತ್ತ ಗಾಯತ್ರಿ ಶಾಂತೇಗೌಡ ಅವರು ವಕೀಲ ಅಭಿಷೇಕ್ ಸಿಂಘ್ವಿ ಮೂಲಕ ಹೈಕಮಾಂಡ್ಗೆ ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿದ್ರು. ಸಿಂಘ್ವಿ ಮೂಲಕ ಸುರ್ಜೇವಾಲಾ ಸಂಪರ್ಕವನ್ನ ಗಾಯತ್ರಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಬಿಜೆಪಿಯ ಪ್ರಾಣೇಶ್ ವಿರುದ್ಧ MLC ಎಲೆಕ್ಷನ್ ಮರು ಮತ ಎಣಿಕೆ ಕೇಸ್ನಲ್ಲಿ ಗಾಯತ್ರಿ ಪರವಾಗಿ ವಕೀಲರ ಕೆಲಸ ಮಾಡಿದ್ರು. ಆ ಟೈಮ್ನಲ್ಲಿ ಅವರು ಕ್ಲೋಸ್ ಆಗಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಪಟ್ಟಿಯಿಂದ ತಡೆ ಹಿಡಿದಿರೋದಕ್ಕೆ ಗಾಯತ್ರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕಳಿಸಿದ ಮಂತ್ರಿಗಳ ಲಿಸ್ಟ್ ನಲ್ಲಿ ನನ್ನ ಹೆಸರಿತ್ತು. ಕಡೆ ಗಳಿಗೆಯಲ್ಲಿ ನನ್ನ ಹೆಸರನ್ನ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಕೊಡೋ ನಿರೀಕ್ಷೆ ಇದೆ. ಮಂತ್ರಿ ಸ್ಥಾನ ಕೈತಪ್ತಾ ಇಲ್ವಾ, ಜಾಸ್ತಿ ಮಾತಾಡಕ್ಕೆ ನಾನು ಹೋಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಕಡೆ ಮಂತ್ರಿ ಸ್ಥಾನ ಸಿಗದೇ ಇದ್ದಕ್ಕೆ ರಾಜ್ಯದುದ್ದಕ್ಕೂ ಅತೃಪ್ತ ಶಾಸಕರು ಅವರ ಅತೃಪ್ತಿಯನ್ನ ಕಾರ್ತಾ ಇದ್ದಾರೆ ಬೆಂಬಲಿಗರ ಗಲಾಟೆಗಳ ಮೂಲಕ. ಅದರಲ್ಲೂ ವಿಜಯಪುರ ಜಿಲ್ಲೆ ಇಂಡಿ ಶಾಸಕ 3 ಟೈಮ್ MLA ಯಶವಂತರಾಯ ಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮೂಲಕ DK CM ಆದಾಗಿನಿಂದ ಮೊದಲ ಬಾರಿ ಕಾಂಗ್ರೆಸ್ ಶಾಸಕರೊಬ್ಬರು ರಾಜೀನಾಮೆ ಕೊಟ್ಟಂತಾಗಿದೆ. ಅತ್ತ ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರದಿಂದ 3 ಸಲ ಗೆದ್ದಿರೋ ಶಾಸಕ ಬೇಳೂರು ಗೋಪಾಲಕೃಷ್ಣ ಬೇಸರ ಹೊರ ಹಾಕಿದ್ದಾರೆ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅದಕ್ಕೆ ಮಂಗಳವಾರವೇ MLA ಸ್ಥಾನಕ್ಕೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅತ್ತ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮೈಸೂರಿನಲ್ಲಿ ಬೆಂಬಲಿಗರು ರಸ್ತೆ ತಡೆದು ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಬೆಂಬಲಿಗನೊಬ್ಬ ಸ್ವಾಮಿ ಭಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ವಿಷ ಸೇವಿಸೋ ನಾಟಕ ಮಾಡಿದ್ದು ಕೂಡ ಆಗಿದೆ. ಅತ್ತ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಅವರ ಅಭಿಮಾನಿಗಳು ರಸ್ತೆ ತಡೆದು ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ ಹೊರ ಹಾಕಿದ್ದಾರೆ. ಸರ್ಕಾರಿ ಬಸ್ಗೆ ಕಲ್ಲು ತೂರಾಟ ಮಾಡಿದ್ದಾರೆ ಪುಂಡರು. ಹೀಗಾಗಿ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿದ್ದಾರೆ. ಹಾಗೆ ಮಾಜಿ ಸಚಿವೆ DK ಶಿವಕುಮಾರ್ ಅವರ ಆಪ್ತ ವಲಯ ಅಂತ ಗುರುತಿಸಿಕೊಳ್ಳುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಅವರ ಅಭಿಮಾನಿಗಳು ಬೆಳಗಾವಿಯ ಹಿರೇಬಾಗೇವಾಡಿ ಟೋಲ್ ಬಳಿ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಿದ್ದಾರೆ. ಮತ್ತೊಂದು ಕಡೆ ಭದ್ರಾವತಿ MLA ಸಂಗಮೇಶ್ ಕೂಡ 40 ವರ್ಷ ಪಾರ್ಟಿಗಾಗಿ ದುಡಿದಿದ್ರು, ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಗೋಳಾಡಿದ್ದಾರೆ. ಇತ್ತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸಂಪುಟದಲ್ಲಿ ಸರಿಯಾದ ಪ್ರಾತಿನಿಧ್ಯ ಕೊಡದೆ ಅನ್ಯಾಯ ಮಾಡಲಾಗಿದೆ ಅಂತ ಹಿರಿಯ ಕಾಂಗ್ರೆಸ್ ನಾಯಕ K ಚಂದ್ರಾರೆಡ್ಡಿ ಆಕ್ರೋಶಗೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಹಿರಿಯ ನಾಯಕ ಅಪ್ಪಾಜಿ ನಾಡಗೌಡ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ CM DK ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಏನು ಅನೇಕರು ಅರ್ಹರಿದ್ದಾರೆ, ಎಲ್ರಿಗೂ ಒಂದಿನ ಅವಕಾಶ ಸಿಗುತ್ತೆ. ನನಗೂ ಹಿಂದೆ ಸಿದ್ದರಾಮಯ್ಯ ಅವರೇ ಮಂತ್ರಿ ಮಾಡಿರಲಿಲ್ಲ, ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು ಅಂತ CM ಹೇಳಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆ ಬೆದರಿಕೆ ಹಾಕೋರಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಅಸಮಾಧಾನಗೊಂಡ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕೊಡಿ,
ಆದರೂ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ರೆ ಯಾರನ್ನೂ ಸಮಾಧಾನ ಮಾಡಬೇಡಿ, ನೇರವಾಗಿ ರಾಜೀನಾಮೆ ಸ್ವೀಕರಿಸಿ ಕಳಿಸಿ ಅವ್ರನ್ನ ಅಂತ ಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಇನ್ನು ಡಿಕೆ ಕ್ಯಾಬಿನೆಟ್ನಲ್ಲಿ 13 ಹೊಸಬರು ಸೇರಿದ ಹಾಗೆ ಒಟ್ಟು 19 ಹೊಸ ಸಚಿವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸಿದರು. ಸಿಎಂ, ಡಿಸಿಎಂ ಸೇರಿ ಎಲ್ಲರೂ ಉಪಸ್ಥಿತರಿದ್ದರು. ಆದರೆ ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು ಹಾಜರಾಗಿದ್ರು. ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಲಕ್ಷ್ಮಣ್ ಸವದಿ, ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಅಜಯ್ ಸಿಂಗ್ ಹೀಗೆ ಮಂತ್ರಿಗಳಾದವರ ಲಿಸ್ಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನಾವು ಸ್ಪೆಷಲ್ ರಿಪೋರ್ಟ್ ನಲ್ಲೂ ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಏನೋ ವಿಧಾನಸಭಾಧ್ಯಕ್ಷರಾಗಿ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್, ಉಪಸಭಾಧ್ಯಕ್ಷರಾಗಿ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಹಾಗೂ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ಆಯ್ಕೆ ಮಾಡಲಾಗಿದೆ. ಏನೋ ಸಂಸತ್ನ ಮುಂಗಾರು ಅಧಿವೇಶನದ 11ನೇ ದಿನ ಭಾರಿ ಗದ್ದಲ ಆಯಿತು. ಸಂಸತ್ನ ಒಳಗೂ ಹೊರಗೂ ವಿಪಕ್ಷಗಳು ಪ್ರತಿಭಟಿಸಿದ್ವು. ದಿಲ್ಲಿ ಪ್ರತಿಭಟನೆ ವೇಳೆ ಪೊಲೀಸರು ಬಲ ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಕೇಳಿದ್ರು. ಅಲ್ಲದೆ ರಾಮ ಮಂದಿರ ದೇಣಿಗೆ ಕಳವು ವಿಚಾರವಾಗಿ ಚಂದಾ ಚೋರಿ ಅಂತ ಹೇಳಿ ಪ್ರತಿಭಟನೆ ಮಾಡಲಾಯಿತು. ಇದರಿಂದ 3-4 ಬಾರಿ 2 ಸದನಗಳ ಕಲಾಪಗಳನ್ನ ಮುಂದೂಡಿಕೆ ಮಾಡಲಾಯಿತು. ಇದರ ನಡುವೆನೇ ಲೋಕಸಭೆಯಲ್ಲಿ ಪ್ರಮುಖ ಮಸೂದೆ ಪಾಸ್ ಆಗಿದೆ. ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಧ್ವನಿಮತದಿಂದ ಪಾಸ್ ಮಾಡಲಾಗಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ರು. ವಿಪಕ್ಷಗಳ ವಿರೋಧದ ನಡುವೆ ಕೂಡ ಬಿಲ್ ಪಾಸ್ ಆಯಿತು. ಇದೇ ವೇಳೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮತ್ತೊಂದು ಹೊಸ ಬಿಲ್ ಪರಿಚಯಿಸಿದ್ರು. ಲೋಕಸಭೆಯಲ್ಲಿ ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಬಿಲ್ ಅನ್ನು ಮಂಡಿಸಿದ್ರು. ಬ್ರಿಟಿಷರ ಕಾಲದ ಕಾನೂನುಗಳನ್ನು ರಿಪ್ಲೇಸ್ ಮಾಡೋಕೆ ಬಿಲ್. ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷಗಳ ಗದ್ದಲದ ನಡುವೆ ಮತ್ತೊಂದು ಬಿಲ್ ಪಾಸ್ ಆಗಿದೆ. ಎಂಎಸ್ಎಂಇ ಅಮೆಂಡ್ಮೆಂಟ್ ಬಿಲ್ ಅನ್ನ ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಾಗಿದೆ. ಎಂಎಸ್ಎಂಇ ಸಪ್ಲೈಯರ್ಗಳಿಗೆ 6 ತಿಂಗಳಿಗಿಂತ ಹೆಚ್ಚು ಕಾಲ ಹಣವನ್ನ ಪೆಂಡಿಂಗ್ ಇಡೋ ಹಾಗಿಲ್ಲ. ಅದಕ್ಕೆ ಈ ಬಿಲ್ ನೆರವಾಗುತ್ತೆ. 50% ಹಣವನ್ನ ಪಾವತಿ ಮಾಡುವಂತೆ ಕೋರ್ಟ್ ಆರ್ಡರ್ ಕೊಡೋಕೆ ಈ ಬಿಲ್ ಅವಕಾಶ ಮಾಡಿಕೊಡುತ್ತೆ. ಇನ್ನು ಪ್ರತಿಭಟನೆ ಗದ್ದಲ ಆಗ್ತಿದ್ದ ಹಾಗೆ ಸಂಸತ್ನ ಉಭಯ ಕಲಾಪಗಳನ್ನ ಮಂಗಳವಾರ ಅಂದ್ರೆ ಆಗಸ್ಟ್ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಬಹುನಿರೀಕ್ಷಿತ FCRA ಬಿಲ್ ಅನ್ನ ಸೋಮವಾರ ಮಂಡಿಸಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಅದು ಆಗಿಲ್ಲ. ಈ ವಾರದ ಒಳಗಡೆ ಮಂಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ಹೊಸ ಶಾಕ್. ಬಿಹಾರದಲ್ಲಿ ಕಳೆದ 31 ವರ್ಷಗಳಿಂದ ಬಿಜೆಪಿಯ ಭೇದಿಸಲಾಗದ ಭದ್ರಕೋಟೆಯಾಗಿದ್ದ ಬಂಕಿಪುರ್ ವಿಧಾನಸಭಾ ಕ್ಷೇತ್ರವನ್ನ ಜನ್ ಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಈಗ ಗೆದ್ಕೊಂಡಿದ್ದಾರೆ. ಏನಕ್ಕೆ ಉಪಚುನಾವಣೆ ಆಗಿತ್ತಲ್ಲಿ? ಬಿಜೆಪಿಯವರು ನಿತಿನ್ ನಬೀನ್ರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ರಲ್ವಾ, ಹಾಗಾಗಿ ಅವರು ಬಿಟ್ಟು ಆಚೆ ಬಂದಿದ್ದ ಕ್ಷೇತ್ರ ಅದು ಬಂಕಿಪುರ ಅಸೆಂಬ್ಲಿ ಬೈ ಎಲೆಕ್ಷನ್. ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ವಿರುದ್ಧ 19,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಇದರ ಬಳಿಕ ಮಾತನಾಡಿದ ಪ್ರಶಾಂತ್ ಕಿಶೋರ್, ರಿಸಲ್ಟ್ ಸಾಮ್ರಾಟ್ ಚೌಧರಿ ಮತ್ತು ನಿತಿನ್ ನಬೀನ್ ಮೇಲಿನ ಜನಾಭಿಪ್ರಾಯ ಇದು. ನಿತೀಶ್ ಕುಮಾರ್ ಅವ್ರನ್ನ ಬಳಸಿ ಆಮೇಲೆ ಬದಿಗೊತ್ತಿದ ರೀತಿಯನ್ನ ಜನ ಒಪ್ಪಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಆತ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘನಶ್ಯಾಮ್ ಸಿಂಗ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 6,000 ವೋಟ್ಗಳ ಲೀಡ್ನಲ್ಲಿ ಗೆದ್ದಿದ್ದಾರೆ. ಗುಜರಾತ್ನ ಮಂಜಲ್ಪುರ್ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿ ಸತೀಶ್ ಪಟೇಲ್ ಕಾಂಗ್ರೆಸ್ ವಿರುದ್ಧ 30,000 ಮತಗಳ ಭಾರಿ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಸ್ನೇಹಿತರೆ, 7 ಸೈನ್ಸ್ ಟೂರಿಸಂ ಅವರು ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ ಮತ್ತು ಸ್ಕಂದಗಿರಿ, ಬಿರಾಜದೇವಿ ಶಕ್ತಿಪೀಠ ಮತ್ತು ತಾರತಾರಿಣಿ ಶಕ್ತಿಪೀಠ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಚೀನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾ ಗಡಿಯಲ್ಲಿ ರೈಲ್ವೆ ನೆಟ್ವರ್ಕ್ ಅನ್ನ ಗಟ್ಟಿಮುಟ್ಟು ಮಾಡೋಕ್ಕೆ, ಚೆನ್ನಾಗಿ ಮಾಡೋಕ್ಕೆ ಕೇಂದ್ರ ಸರ್ಕಾರ 45,000 ಕೋಟಿ ರೂಪಾಯಿ ಹಾಕೋಕೆ ತೀರ್ಮಾನ ಮಾಡಿದೆ. ಮುಂದಿನ 2 ವರ್ಷದ ಒಳಗಡೆನೆ ಪಂಜಾಬ್, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳಲ್ಲಿ ಹೊಸ ಹಳಿ ಮತ್ತು ಪ್ಲಾಟ್ಫಾರ್ಮ್ಗಳು ಬರ್ತವೆ. ಪಾಕ್, ಬಾಂಗ್ಲಾ, ಚೈನಾ ಇವರ ಆಟಗಳನ್ನು ನಾವು ಕೌಂಟರ್ ಮಾಡೋಕೆ, ನಮ್ಮ ಟ್ರಾನ್ಸ್ಪೋರ್ಟೇಷನ್ ತಾಕತ್ತನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಸೇನೆಗೂ ಅನುಕೂಲ ಆಗಬೇಕು, ಜನರಿಗೂ ಆಗಬೇಕು, ಆ ರೀತಿ ಪ್ಲಾನ್ ಇದು. ದಿಲ್ಲಿ ಸೇರಿದ ಹಾಗೆ ದೇಶದ ಹಲವು ಕಡೆ ದಾಖಲಾಗಿರೋ ಸಿಜೆಪಿ ಪ್ರತಿಭಟನಾಕಾರರ ಮೇಲಿನ FIR ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ಕೊಟ್ಟಿದೆ. ಈ FIRಗಳನ್ನು ವಾಪಸ್ ಪಡೆಯೋಕೆ ರಾಜ್ಯಗಳಿಗೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದೆ. ಆದರೆ ಗಂಭೀರ ಅಪರಾಧ ಮಾಡಿದವರಿಗೆ ಈ ವಿನಾಯಿತಿ ಸಿಗಲ್ಲ ಅಂತ ಹೇಳಿದೆ. ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠದ ಮುಂದೆ ಈ ವಿಚಾರಣೆ ನಡೀತಾ ಇದೆ. ಕೇಂದ್ರದ ಪರ ವಾದಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಈ ವಿಚಾರದಲ್ಲಿ ಸರ್ಕಾರ ಕೊಟ್ಟಿರೋ ಭರವಸೆಗೆ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ. ಪೆಲೆಟ್ ಗುಂಡುಗಳ ಬಳಕೆ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ ಅರ್ಜಿದಾರರು ವಾದ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಕೋರ್ಟ್ ಈ ಬಗ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿ ಅಂತ ಸರ್ಕಾರಕ್ಕೆ ಸೂಚಿಸಿದೆ. ಪೆಲೆಟ್ ಅನ್ನ ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಯಮ ತರಬೇಕಾಗುತ್ತೆ ಅಂತ ಹೇಳಿದೆ.
ಆಗಸ್ಟ್ 18ಕ್ಕೆ ಮುಂದಿನ ವಿಚಾರಣೆಯನ್ನ ನಿಗದಿಪಡಿಸಲಾಗಿದೆ. ಇನ್ನು ದಿಲ್ಲಿ ಪ್ರತಿಭಟನೆ ವೇಳೆ ಪಿಎಂ ಮೋದಿ ವಿರುದ್ಧ 15 ವರ್ಷದ ಬಾಲಕಿ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಂತ ವಿಚಾರ. ಈಗ ಬಾಲಕಿ ವಿರುದ್ಧ ದಿಲ್ಲಿ ಪೊಲೀಸರು ಯಾವುದೇ ಎಫ್ಐಆರ್ ದಾಖಲಿಸಿಲ್ಲ ಅಂತ ಗೊತ್ತಾಗಿದೆ. ಮೊದಲು ಈ ಬಾಲಕಿ ವಿರುದ್ಧ ನೋಯ್ಡಾ ಪೊಲೀಸರು 0 ಎಫ್ಐಆರ್ ಹಾಕಿ ದಿಲ್ಲಿಗೆ ಕಳಿಸಿದ್ರು. 0 ಎಫ್ಐಆರ್ ಅಂದ್ರೆ ದೇಶದ ಎಲ್ಲಿ ಬೇಕಾದರೂ ಕೂಡ ಹಾಕಬಹುದಾದ, ಆಮೇಲೆ ಟ್ರಾನ್ಸ್ಫರ್ ಮಾಡಬಹುದಾದ ಎಫ್ಐಆರ್. ಆದರೆ ಇದು ದಿಲ್ಲಿಯಲ್ಲಿ ರೆಗ್ಯುಲರ್ ಎಫ್ಐಆರ್ ಆಗಿ ಕನ್ವರ್ಟ್ ಆಗಿಲ್ಲ. ಆಕೆ ಅಪ್ರಾಪ್ತಿ ಅಂತ ಹೇಳಿರೋದ್ರಿಂದ ರೆಗ್ಯುಲರ್ ಎಫ್ಐಆರ್ ಬಗ್ಗೆ ಇನ್ನೂ ದಿಲ್ಲಿ ಪೊಲೀಸರು ಯಾವುದೇ ನಿರ್ಧಾರ ಮಾಡಿಲ್ಲ. ಪಿಎಂ ಕೂಡ ಅದನ್ನು ಹೇಳಿದ್ದಾರೆ, ಆಕೆಯನ್ನು ಕ್ಷಮಿಸಿದ್ದೀನಿ, ನಮ್ಮದೇ ಮಕ್ಕಳು ಇವರೆಲ್ಲರೂ ಕೂಡ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಹಂಗೆ ಹೇಳಿದ್ಮೇಲೆ ಯಾವ ಪೊಲೀಸರಿಗೆ ಧೈರ್ಯ ಇರುತ್ತೆ ಈಗ ಎಫ್ಐಆರ್ ಹಾಕಕ್ಕೆ? ಸೊ ಬಹುತೇಕ ಅದು ಎಫ್ಐಆರ್ ಆಗೋದಿಲ್ಲ. ಏನೋ ಪ್ರತಿಭಟನೆಗಳಿಗೆ ಜಂತರ್ ಮಂತರ್ ಬಿಟ್ಟು ಬೇರೆ ಜಾಗ ನಿಗದಿ ಮಾಡುವಂತೆ ಸಲ್ಲಿಕೆಯಾಗಿದ್ದ PIL ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ CJI ಸೂರ್ಯಕಾಂತ್ ನೇತೃತ್ವದ 3 ಸದಸ್ಯ ಪೀಠ ನೋಟಿಸ್ ಜಾರಿ ಮಾಡಿದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆದರೆ ಅಲ್ಲಿನ ಜನರಿಗೆ ಓಡಾಡೋಕೆ ತುಂಬಾನೇ ಸಮಸ್ಯೆ ಆಗುತ್ತೆ. ಅಗತ್ಯ ವಸ್ತುಗಳು ಹಾಗೂ ವೈದ್ಯಕೀಯ ಸೇವೆಗಳ ಪೂರೈಕೆಗೂ ಅಡ್ಡಿಯಾಗುತ್ತೆ ಅಂತ ಅರ್ಜಿ ಹಾಕಲಾಗಿತ್ತು. ಮತ್ತೊಂದು ಕಡೆ ಜುಲೈ 20ರ ದಿಲ್ಲಿ ಪ್ರತಿಭಟನೆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಈ ಗಲಾಟೆಗೆ ಪ್ರತಿಭಟನೆ ಆಯೋಜಕರೇ ಹೊಣೆ ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ತುರ್ತಾಗಿ ವಿಚಾರಣೆ ಮಾಡೋಕು ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಏನು ಸಿಜೆಪಿ ಪ್ರತಿಭಟನೆ ವಿಚಾರವಾಗಿ RSS ಮುಖಂಡ ಅತುಲ್ ಲಿಮಾಯೆ ಮತ್ತು ಸಿಜೆಪಿಯ ಅಭಿಜಿತ್ ದೀಪ್ಗೆ ನಡುವೆ ವಾಕ್ಸಮರ ಆಗಿದೆ. ಇದು ಪ್ರಜಾಪ್ರಭುತ್ವದ ವಿಧ್ವಂಸಕ ಕೃತ್ಯ ಅವರು ಮಾಡಿರೋದು ಅಂತ ಲಿಮಾಯೆ ಆರೋಪಿಸಿದರು. ದೊಡ್ಡ ಷಡ್ಯಂತ್ರ ಇದೆ. ಆರಂಭದಲ್ಲಿ ಯಾರೂ ಬೆಂಬಲ ಕೊಟ್ಟಿರಲಿಲ್ಲ. ನಂತರ ರೈತ ಸಂಘಟನೆ, ಮಹಿಳಾ ಹಾಗೂ ಕಾರ್ಮಿಕ ಸಂಘಟನೆಗಳು, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸಂಘಟನೆಗಳು ಇವರೆಲ್ಲ ಬೇರೆ ಬೇರೆ ಹೆಸರಲ್ಲಿ ಬಂದು ಬೆಂಬಲವನ್ನು ಕೊಟ್ಟು ಸೇರಿಕೊಂಡ್ರು. ಇಲ್ಲಿ ಹಿಂದೂ ವಿರೋಧಿ ಹಾಗೂ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಲಾಗಿದೆ ಅಂತ RSSನ ಲೀಡರ್ ಹೇಳಿದರು. ಇದಕ್ಕೆ ಅಭಿಜಿತ್ ದೀಪ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿಯನ್ನ ಹತ್ಯೆ ಮಾಡಿದವರೀಗ ನಮ್ಮನ್ನ ದೇಶದ್ರೋಹಿಗಳು ಅಂತ ಕರೀತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ನಾಥುರಾಮ್ ಗೂಡ್ಸೆ ಈ ದೇಶದ ಮೊದಲ ದೇಶದ್ರೋಹಿ ಅಂತ ದೀಪ್ಗೆ ಹೇಳಿದ್ದಾರೆ. ಇನ್ನು ದೀಪ್ಗೆಯ ಫಾರಿನ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ದುಡ್ಡೆಲ್ಲಿಂದ ಬಂತು ಅಂತ ಹೇಳಿ RT ಅರ್ಜಿ ಎಲ್ಲ ಹಾಕಿ ಕೇಳಲಾಗಿತ್ತಲ್ಲ, ಅವರೊಬ್ಬ ಸರ್ಕಾರಿ ನೌಕರರ ಮಗ, ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ಹೊಂದಿಸಿದ್ರು ಅಂತ ಕೇಳಲಾಗಿತ್ತು. ಇದಕ್ಕೆ ಅಭಿಜಿತ್ ದೀಪ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಿಂದ ಸಿಕ್ಕ ಸ್ಕಾಲರ್ಶಿಪ್ ಹಾಗೂ ಎಜುಕೇಷನ್ ಲೋನ್ನಿಂದ ನಾನು ಓದಿದ್ದೇನೆ, ಏನು ಪ್ರಾಬ್ಲಮ್, ಸ್ಕಾಲರ್ಶಿಪ್ ಲೆಟರ್ ನೋಡಿ ಇಲ್ಲಿ ಅಂತ ತೋರಿಸಿದ್ದಾರೆ. ಜೊತೆಗೆ CJP ತಿರುಗೇಟು ಕೂಡ ಕೊಟ್ಟಿದೆ ಈ ಅಮಿತ್ ತಿವಾರಿ ಕ್ವಶನ್ ಕೇಳಿದವರಿಗೆ. ವೈಯಕ್ತಿಕ ವಿಚಾರಕ್ಕೆ RTI ಹಾಕೋರು PM ಕೇರ್ಸ್ ಫಂಡ್ ಬಗ್ಗೆ ತನಿಖೆ ಮಾಡಿರಿ ಹೋಗ್ರಿ ಅಂತ ಹೇಳಿದ್ದಾರೆ. ಹೀಗೆ ಮಾಡಿದ್ರೆ ಮೋದಿ ನಿಮ್ಮನ್ನ ಕ್ಷಮಿಸ್ತಾರೆ, ನೀವು ಅರ್ಜಿ ಹಾಕಿ ನೋಡಿ, ಚಿಂತೆ ಮಾಡಬೇಡಿ ಅಂತ ಕಿಚಾಯಿಸಿದ್ದಾರೆ. ಇನ್ನು ಜಾರ್ಖಂಡ್ ಪರೀಕ್ಷೆಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದಾರೆ. ಈ ಭ್ರಷ್ಟಾಚಾರಕ್ಕೆ CM ಹೇಮಂತ್ ಸೊರೇನ್ ಕಾರಣ. ಈ ಬಗ್ಗೆ CBI ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಪ್ರತಿಭಟನೆ ವೇಳೆ CJP ಕೂಡ ಬೆಂಬಲ ಕೊಟ್ಟಿದೆ. CJPಯ ಅಭಿಜಿತ್ ದೀಪ್ಗೆ ಪ್ರತಿಭಟನೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ಬೆಂಬಲವನ್ನ ಘೋಷಿಸಿದ್ದಾರೆ. ಅದಿರುವುದು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸೊರೇನ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ. ಸೊ CJP ಅವರ ವಿರುದ್ಧದ ಫೈಟ್ಗೂ ಕೂಡ ಬೆಂಬಲ ಕೊಟ್ಟಿದೆ. ಏನೋ ಮಳೆ ವಿಚಾರಕ್ಕೆ ಬಂದ್ರೆ ದೇಶದ ಹಲವು ಕಡೆ ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ಕೇರಳಂನಲ್ಲಿ ಮಳೆ ಅವಾಂತರಕ್ಕೆ 15 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 7 ಜನ ನಾಪತ್ತೆಯಾಗಿದ್ದಾರೆ. ಪಟ್ಟಣಂತಿಟ್ಟ, ಮಲಪ್ಪುರಂ ಸೇರಿ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ಮಂಗಳವಾರ ಕೂಡ ರಜೆ ಕೊಡಲಾಗಿದೆ. ಇತ್ತ ಗುಜರಾತ್ನಲ್ಲೂ ಮಳೆ ಮುಂದುವರೆದಿದೆ. ಆಗಸ್ಟ್ 2ರ ವೇಳೆಗೆ ಗುಜರಾತ್ನಲ್ಲಿ ಒಟ್ಟು ಮುಂಗಾರಲ್ಲಿ ಬೀಳಬೇಕಾದ ಮಳೆ ಪೈಕಿ 68% ಮಳೆ ಬಿದ್ದಾಗಿ ಹೋಗಿದೆ. ದಕ್ಷಿಣ ಗುಜರಾತ್ನಲ್ಲಿ 95% ಹಾಗೂ ಕಚ್ನಲ್ಲಿ 28% ಮಳೆ ದಾಖಲಾಗಿದೆ. ಪ್ರವಾಹ ಆಗಿ ಸಾಕಷ್ಟು ಸಾವು ನೋವು ಉಂಟಾಗಿದೆ. ಅಸ್ಸಾಂನಲ್ಲೂ ಕೂಡ ಮೃತರ ಸಂಖ್ಯೆ 85 ದಾಟಿದೆ. ಮಹಾರಾಷ್ಟ್ರದಲ್ಲೂ ಮಳೆಯಾಗ್ತಿದೆ. ಕೃಷ್ಣಾ ಸೇರಿ ಅದರ ಉಪನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯೋಕೆ ಶುರುವಾಗಿವೆ. ರಾಜ್ಯದ ಹಲವು ಕಡೆ ಪ್ರವಾಹದ ಪರಿಸ್ಥಿತಿ ಇದೆ. ಇನ್ನು ಕರ್ನಾಟಕದಲ್ಲಿ ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಅನ್ನೋ ಕಡೆ ಅತಿ ಹೆಚ್ಚು 164 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದ ಹಾಗೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮುಂದಿನ 2-3 ದಿನ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪ್ರಭಾವಿ ಹುದ್ದೆಗಳಿಗೆ ನಡೆಯೋ ರಾಜಕೀಯ ಲಾಬಿಗೆ ಬ್ರೇಕ್ ಹಾಕೋಕೆ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ವರ್ಗಾವಣೆ ನಿಯಮ ಬದಲಾಯಿಸಿದ್ದು 5 ವರ್ಷಗಳ ಕೂಲಿಂಗ್ ಪೀರಿಯಡ್ ಜಾರಿಗೆ ತಂದಿದೆ. ಕೂಲಿಂಗ್ ಪೀರಿಯಡ್ ಅಂದರೆ ಬೆಂಗಳೂರು ನಗರ ಸೇರಿ ಪ್ರಮುಖ 6 ನಗರಗಳ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿರಂತರ 5 ವರ್ಷ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಮತ್ತೆ ಅದೇ ಜಾಗಕ್ಕೆ ತಕ್ಷಣ ಪೋಸ್ಟಿಂಗ್ ಸಿಗಲ್ಲ. ಅವರು ಬೇರೆ ಕಡೆ 5 ವರ್ಷಗಳ ಕೂಲಿಂಗ್ ಪೀರಿಯಡ್ ಮುಗಿಸಿದ್ರೆ ಮಾತ್ರ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬರೋಕೆ ಅವಕಾಶ ಸಿಗುತ್ತೆ.
ಅಲ್ಲದೆ ಹೊಸ ರೂಲ್ ಪ್ರಕಾರ ಬಡ್ತಿ ಪಡೆದು ಬರೋ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿಗಳಿಗೆ ನೇರವಾಗಿ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಸಿಗಲ್ಲ. ಅವರು ಮೊದಲು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ 2 ವರ್ಷ ಕೆಲಸ ಮಾಡಬೇಕು. ಹಾಗೆ 4 ವಾರಗಳ ಕಡ್ಡಾಯ ಟ್ರೈನಿಂಗ್ ಮುಗಿಸ್ಬೇಕು. ಆಮೇಲೆ ಅವರಿಗೆ ಪ್ರಭಾವಿ ಎಕ್ಸಿಕ್ಯೂಟಿವ್ ಹುದ್ದೆ ಸಿಗುತ್ತೆ, ಕಾರ್ಯಾಚರಣೆ ಮಾಡೋ ಹುದ್ದೆ ಸಿಗುತ್ತೆ. ಇನ್ನು ಇಲಾಖಾ ವಿಚಾರಣೆ, ಲೋಕಾಯುಕ್ತ ಅಥವಾ ಕ್ರಿಮಿನಲ್ ಕೇಸ್ ಎದುರಿಸ್ತಿರೋ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಕೊಡಲ್ಲ ಅಂತ ಗೃಹ ಇಲಾಖೆ ಆದೇಶ ನೀಡಿದೆ. ಇಲಾಖೆಯಲ್ಲಿ ಟ್ರಾನ್ಸ್ಪರೆನ್ಸಿ ತರೋಕೆ ಹೊಸ ರೂಲ್ಸ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಅಂದ್ರೆ ಅವ್ರ ಇಲಾಖೆ ಹೇಳಿದೆ. ಇನ್ನು ಉಡುಪಿಯ ಮಣಿಪಾಲ್ನಲ್ಲಿ 21 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಮದ್ಯ ಪೂರೈಸ್ತಾ ಇದ್ದ 6 ಬಾರ್ ಮತ್ತು ಪಬ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ವೇಳೆ 87 ವಿದ್ಯಾರ್ಥಿಗಳು ಸಿಕ್ಕಿಬಿದ್ದಿದ್ದಾರೆ. ಇದರಲ್ಲಿ 64 ಯುವಕರು, 23 ಯುವತಿಯರು ಹಾಗೂ ಓರ್ವ ಅಪ್ರಾಪ್ತ ಬಾಲಕ ಸೇರಿದ್ದಾರೆ. ಕರ್ನಾಟಕದಲ್ಲಿ ಮದ್ಯ ಖರೀದಿ ಹಾಗೂ ಸೇವನೆಗೆ ಕಾನೂನುಬದ್ಧ ವಯಸ್ಸು ಕನಿಷ್ಠ 21 ಇದೆ. ಆದ್ರೆ ಇವರು ಚಿಕ್ಕ ವಯಸ್ಸಿನವ್ರಿಗೂ ಮದ್ಯ ಸರಬರಾಜು ಮಾಡ್ತಾ ಇದ್ರು. ಏನೋ ಕಾವೇರಿ ನೀರು ಹಂಚಿಕೆ ವಿಚಾರವನ್ನ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗಿದೆ. ಜುಲೈ 29ರಿಂದ ಆಗಸ್ಟ್ 12ರವರೆಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡುವಂತೆ ಕಾವೇರಿ ಪ್ರಾಧಿಕಾರ ಆದೇಶಿಸಿತ್ತು. ಆದರೆ ಕರ್ನಾಟಕ ಕೇವಲ 158ರಿಂದ 550 ಕ್ಯೂಸೆಕ್ ನೀರನ್ನ ಮಾತ್ರ ಹರಿಸಿದೆ. ನೀವೇ ಕಾಪಾಡ್ಬೇಕು ನಮ್ಮನ್ನ ಅಂತ ವಿಜಯ ಸರ್ಕಾರ ಕೋರ್ಟ್ ಕೇಳಿದೆ. ಅಲ್ಲದೆ ಕರ್ನಾಟಕದ KRS ಸೇರಿ 4 ಪ್ರಮುಖ ಡ್ಯಾಂಗಳಲ್ಲಿ 77 TMCಗೂ ಅಧಿಕ ನೀರಿದೆ. ಮಳೆಯಿಂದಾಗಿ ಡ್ಯಾಂಗೆ ನೀರು ಬರ್ತಿದೆ, ಆದರೂ ಕರ್ನಾಟಕ ನಮ್ಮ ಪಾಲ್ ನೀರನ್ನ ಕೊಡ್ತಾ ಇಲ್ಲ ಅಂತ ತಮಿಳುನಾಡು ಹೇಳಿದೆ. ಇತ್ತ ತಮಿಳುನಾಡಿನ ಕಾವೇರಿ ಕೊಳ್ಳದಲ್ಲಿ DMK ಪಕ್ಷ ಅಲ್ಲಿನ ರೈತರನ್ನ ಸೇರಿಸಿಕೊಂಡು ತೀವ್ರ ಪ್ರತಿಭಟನೆ ಮಾಡಿದೆ. ಏನು ಬೆಂಗಳೂರು ಸಬರ್ಬನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಕಾಮಗಾರಿಯಲ್ಲಿ ಹೊಸ ಮೈಲುಗಲ್ಲು. ಈ ಬೃಹತ್ ಪ್ರಾಜೆಕ್ಟ್ನಲ್ಲಿ ಮೊದಲ ಬಾರಿಗೆ ಬೃಹತ್ ಪಿಲ್ಲರ್ ಅಥವಾ T ಗರ್ಡರ್ ಅಳವಡಿಸಲಾಗಿದೆ. ಕಾರಿಡಾರ್ 4 ಅಡಿ ಹುಸ್ಕೂರು ನಿಲ್ದಾಣದಲ್ಲಿ ಇದನ್ನು ಹಾಕಲಾಗಿದೆ. ಈ ಪಿಲ್ಲರ್ 15 ಮೀಟರ್ಗಿಂತ ಉದ್ದ ಇದೆ, 47 ಟನ್ ತೂಕ ಇದೆ. ಅಂದಹಾಗೆ ಕಾರಿಡಾರ್ 4 ಕನಕ ಲೈನ್ ಅಂತ ಕರೀತಾ ಇದ್ದಾರೆ. ಇದು ದಕ್ಷಿಣದ ಹೀಲಲಿಗೆಯಿಂದ ಉತ್ತರದ ರಾಜಾನುಕುಂಟೆವರೆಗೆ 46 ಕಿಲೋಮೀಟರ್ ಉದ್ದ ಇರುತ್ತೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ರೈಲ್ವೆ ಸಚಿವಾಲಯದ ಜಂಟಿ ಸಹಭಾಗಿತ್ವದ K-ರೈಡ್ ಸಂಸ್ಥೆ ಮಾಡ್ತಿರೋದು. 15,000 ಕೋಟಿ ರೂಪಾಯಿ ಅಂದಾಜು ವೆಚ್ಚ. ಏನೋ ಭಾನುವಾರದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಗೊಂದಲದ ಬಗ್ಗೆ KEA ಸ್ಪಷ್ಟೀಕರಣ ಕೊಟ್ಟಿದೆ. OMR ಹಾಗೂ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ಒಂದೇ ಇರಬೇಕಾದ ಅವಶ್ಯಕತೆ ಇಲ್ಲ. ಈ ಬಗ್ಗೆ ನಾವು ಯಾವ ಅಧಿಸೂಚನೆಯಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ. OMR ಶೀಟ್ನಲ್ಲಿ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ತುಂಬೋಕೆ ಪ್ರತ್ಯೇಕ ಜಾಗ ಕೊಡಲಾಗಿದೆ. ಒಂದೇ ಆಗಿರಬೇಕು ಅನ್ನೋದಾದರೆ ಅಲ್ಲಿ ಸಂಖ್ಯೆ ಬರೆಯುವ ಅವಶ್ಯಕತೆ ಯಾಕಿರ್ತಾ ಇತ್ತು ಅಂತ ಕೇಳಿದ್ದಾರೆ. ಸುಳ್ಳು ಸುದ್ದಿ ಹರಿಬಿಡಬೇಡಿ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತ KEA ಹೇಳಿದೆ. KEA ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ಈ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಭಾನುವಾರ ಆಗಿದ್ದ ಪರೀಕ್ಷೆ ವೇಳೆ ಕೆಲ ಕಡೆ ಗೊಂದಲ ಉಂಟಾಗಿತ್ತು. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಶಾರದಾಂಬ PU ಕಾಲೇಜಿನಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಏನೋ ದೇಶದಲ್ಲಿ ನಶಾಮುಕ್ತ ಯುವ ಅಭಿಯಾನ ಶುರು ಮಾಡಿರೋ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದೆ. ದೇಶದಲ್ಲಿ ಬರೋಬ್ಬರಿ 3.96 ಲಕ್ಷ NDPS ಕೇಸ್ಗಳು ಹಾಗೆ ಪೆಂಡಿಂಗ್ ಇವೆ. ಆದರೆ ಕೇಸ್ಗಳನ್ನ ಬೇಗ ಮುಗಿಸೋಕೆ 22 ರಾಜ್ಯಗಳಲ್ಲಿ ಒಂದು ಸ್ಪೆಷಲ್ NDPS ಕೋಡ್ ಕೂಡ ಇಲ್ಲ. ಹೀಗಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ಈ ಮಾದಕ ವಸ್ತು ಕೇಸ್ಗಳಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಸ್ಪೆಷಲ್ ಕೋಡ್ಸ್ ಅನ್ನ ಶುರು ಮಾಡಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಕೊಟ್ಟಿದೆ. ದೇಶದಲ್ಲಿರೋದು ಬರೀ 65 ಸ್ಪೆಷಲ್ NDPS ಕೋಡ್ಗಳು ಮಾತ್ರ. ಅದರಲ್ಲೂ ಕೂಡ ಪಂಜಾಬ್ನಲ್ಲಿ ಒಂದೂ ಇಲ್ಲ, ಅಲ್ಲೇ ಜಾಸ್ತಿ ಇರೋದು ಇದ್ರ ಕಾಟ. ಹೀಗಾಗಿ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಇತ್ತ ಸುಪ್ರೀಂ ಕೋರ್ಟ್ ಕೂಡ ನಶಾ ವಸ್ತು ಕೇಸ್ ಲೇಟ್ ಆಗ್ತಿರೋ ಬಗ್ಗೆ ಬೇಸರ ವ್ಯಕ್ತಪಡಿಸಿದೆ. ರೆಗ್ಯುಲರ್ ಕೋರ್ಟ್ಗಳ ಮೇಲೆ ಭಾರ ಹಾಕೋ ಬದಲು ಸ್ಪೆಷಲ್ ಕೋರ್ಟ್ ಮಾಡಿ ಬೇಗ ಟ್ರಯಲ್ ಮುಗಿಸಿ ಅಂತ ರಾಜ್ಯಗಳಿಗೆ ಸ್ಟೇಟಸ್ ರಿಪೋರ್ಟ್ ಕೇಳಲಾಗಿದೆ. ತಮಿಳುನಾಡಿನಲ್ಲಿ 15,000 ಕೇಸ್ಗೆ 5 ಕೋರ್ಟ್ ಇದ್ರೆ ಕರ್ನಾಟಕದಲ್ಲಿ 15,000 ಕೇಸ್ಗೆ ಇರೋದು ಬರೀ 3 ಸ್ಪೆಷಲ್ ಕೋರ್ಟ್ಸ್ ಮಾತ್ರ. ಹೀಗಾಗಿ ರಾಜ್ಯಕ್ಕೂ ಜಾಸ್ತಿ ಕೋರ್ಟ್ಸ್ ಅನ್ನ ಓಪನ್ ಮಾಡೋಕೆ ಹೇಳಿದ್ದಾರೆ. ಏನೋ ಮಹಿಳಾ ಕುಸ್ತಿಪಟುಗಳ ಮೇಲಿನ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಭಾರತೀಯ ಕುಸ್ತಿ ಫೆಡರೇಷನ್ ನ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ಗೆ ರಿಲೀಫ್ ಸಿಕ್ಕಿದೆ. ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ ಬ್ರಿಜ್ಭೂಷಣ್ ಸಿಂಗ್ ರನ್ನ ಖುಲಾಸೆಗೊಳಿಸಿದೆ. ಜೊತೆಗೆ ಕೇಸ್ನಲ್ಲಿದ್ದ ಸಹ ಆರೋಪಿ ವಿನೋದ್ ತೋಮರ್ಗೂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ತೀರ್ಪಿನ ಬೆನ್ನಲ್ಲೇ ಕುಸ್ತಿಪಟುಗಳು ಇದನ್ನ ಒಪ್ಕೊಳ್ತಾ ಇಲ್ಲ. ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ತೀರ್ಪನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆರಂಭದಿಂದಲೂ ಇಡೀ ಸಿಸ್ಟಮ್ ಬ್ರಿಜ್ಭೂಷಣ್ಗೆ ರಕ್ಷಣೆ ಮಾಡೋಕೆ ನಿಂತ್ಕೊಂಡಿತ್ತು ಅಂತ ಹೇಳಿ ಆರೋಪಿಸಿದ್ದಾರೆ. ರಾಜಕೀಯ ಪ್ರಭಾವ ಬಳಸಿದ್ದಾರೆ. ಹಲವು ಮಹಿಳೆಯರು ದೂರು ವಾಪಸ್ ಪಡೆಯುವ ರೀತಿ ನೋಡ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇತ್ತ ಕೋರ್ಟ್ ನಲ್ಲಿ ಕ್ಲೀನ್ ಚಿಟ್ ಸಿಗ್ತಾ ಇದ್ದ ಹಾಗೆ ಬ್ರಿಜ್ಭೂಷಣ್ ರಿಯಾಕ್ಟ್ ಮಾಡಿದ್ದಾರೆ. ಆರೋಪ ಸಾಬೀತಾದ್ರೆ ನೇಣು ಹಾಕೊಳ್ತೀನಿ ನಾನು ಅಂತ ಮುಂಚೆನೆ ಮೊದಲ ದಿನವೇ ನಾನು ಹೇಳಿದ್ದೆ, ನೋಡಿ ಈಗ ನಂದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. 2023 ಜನವರಿಯಲ್ಲಿ ಬ್ರಿಜ್ಭೂಷಣ್ ವಿರುದ್ಧ ಈ ಆರೋಪ ಕೇಳಿಬಂದಿತ್ತು. ವಿನೇಶ್ ಫೋಗಟ್, ಸಾಕ್ಷಿ ಮಲ್ಲಿಕ್, ಬಜರಂಗ್ ಪೂನಿಯಾ, ಮಹಿಳಾ ಅಥ್ಲೀಟ್ಸ್ ಇವರೆಲ್ಲ ರಸ್ಲರ್ಗಳು ಮುಖ್ಯವಾಗಿ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು.
ಏನು ಕ್ರಮ ಆಗದೇ ಇದ್ದಾಗ 2023 ಏಪ್ರಿಲ್ನಲ್ಲಿ 6 ಮಹಿಳಾ ಕುಸ್ತಿಪಟುಗಳು ದೂರು ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ನಂತರ ಬ್ರಿಜ್ಭೂಷಣ್ ವಿರುದ್ಧ 2 FIR ದಾಖಲಾಗಿತ್ತು. ದಿಲ್ಲಿ ಪೊಲೀಸರು ಚಾರ್ಜ್ ಶೀಟ್ ದಾಖಲಿಸಿದರು. ಒಟ್ಟು 32 ಸಾಕ್ಷ್ಯಗಳ ವಿಚಾರಣೆ ನಡೆಸಿ ಜುಲೈ 2ನೇ ತಾರೀಕು ಕೋರ್ಟ್ ಅಂತಿಮ ತೀರ್ಪನ್ನು ಕಾಯ್ದಿರಿಸಿತ್ತು. ಈಗ ಕೋರ್ಟ್ ಫೈನಲ್ ಜಡ್ಜ್ಮೆಂಟ್ ಕೊಟ್ಟು ಬ್ರಿಜ್ಭೂಷಣ್ ಸೇರಿ ಇಬ್ಬರನ್ನ ಈ ದೋಷ ಮುಕ್ತಗೊಳಿಸಿದೆ. ಅಂದಹಾಗೆ ಈ ಕೇಸ್ ಅಂತಾರಾಷ್ಟ್ರೀಯ ಗಮನ ಸೆಳೆದಿದ್ದ ಕೇಸ್ ಆಗಿತ್ತು. ಕರ್ನಾಟಕದಲ್ಲಿ ಕೃಷ್ಣ ಬೈರೇಗೌಡರು JCB ತಗೊಂಡು ಫುಟ್ಪಾತ್ ಎಲ್ಲ ಹೊಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ತಿರೋ ಟೈಮ್ನಲ್ಲಿ, ಅಂದರೆ ಫುಟ್ಪಾತ್ ಎಲ್ಲ ಜನರಿಗೆ ಓಡಾಡಕ್ಕೆ ಇರಬೇಕು ಅಂತ ಹೇಳಿ ಅವರೆಲ್ಲ ಕ್ಲೀನ್ ಮಾಡ್ತಿರೋ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಇದ್ರ ಬಗ್ಗೆ ಮಹತ್ವದ ಆದೇಶ ಹೊರಡಿಸಿದೆ. ದೇಶದ ಎಲ್ಲ ರಸ್ತೆಗಳಲ್ಲೂ ಜನರಿಗೆ ಓಡಾಡೋಕೆ ಜಾಗ ಇರಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೂ ಸೂಚನೆ ಕೊಟ್ಟಿದೆ. ಈಗ ವಾಹನಗಳು ಓಡಾಡೋ ಜಾಗಕ್ಕೂ ಜನ ನಡೆಯೋ ಜಾಗಕ್ಕೂ ಸರಿಯಾದ ಡಿಸ್ಟೆನ್ಸ್ ಇರಬೇಕು. ದೊಡ್ಡ ಬಂಡವಾಳ ಏನು ಹಾಕಬೇಕಾಗಿಲ್ಲ. ಬೇಕಾದರೆ ಕೇವಲ ಒಂದು ಹಗ್ಗ ಕಟ್ಟಿ ಪಾದಚಾರಿ ಜಾಗವನ್ನು ಸಪರೇಟ್ ಮಾಡಿ ಪರವಾಗಿಲ್ಲ, ಒಟ್ಟಿನಲ್ಲಿ ಇರಬೇಕು ಅಷ್ಟೇ. ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. 2 ವಾರ ಟೈಮ್ ಕೊಡ್ತೀವಿ ನಿಮಗೆ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ. ಏನೋ ದೇಶದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ತಮಿಳುನಾಡಿನ ದೀಪಂ ವಿವಾದ ಸುಪ್ರೀಂ ಕೋರ್ಟ್ ಅಂಗಳವನ್ನ ತಲುಪಿದೆ. ಇದರ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಓಕೆ ಮಾಡಿದೆ. ಆದರೆ ವಿಜಯ್ ಸರ್ಕಾರದ ಮನವಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಏನ್ ಮನವಿ ವಿಜಯ್ ಸರ್ಕಾರದ್ದು? ಈ ಹಿಂದೆ ಮದ್ರಾಸ್ ಹೈಕೋರ್ಟ್ ಆ ವಿವಾದಿತ ಜಾಗದಲ್ಲಿ ದೀಪ ಬೆಳಗಬಹುದು ಅಂತ ಹೇಳಿತ್ತು. ಕಳೆದ 150 ವರ್ಷಗಳಿಂದ ಉಚ್ಚಿ ಪಿಳ್ಳಯ್ಯಾರ್ ದೇವಸ್ಥಾನದ ಬಳಿ ಮಾತ್ರ ದೀಪ ಬೆಳಗಲಾಗ್ತಾ ಇದೆ. ದರ್ಗಾ ಹತ್ತಿರಕ್ಕೆ ಹೋಗಿ ದೀಪ ಬೆಳಗೋ ಸಂಪ್ರದಾಯ ಇಲ್ಲ ಕಂಬದ ಮೇಲೆ. ಇದಕ್ಕೆ ಸ್ಟೇ ಕೊಡಿ ಅಂತ ವಿಜಯ್ ಸರ್ಕಾರ ಕೇಳ್ಕೊಂಡಿತ್ತು. ಈಗ ತಡೆಯಾಜ್ಞೆ ಕೊಡೋಕೆ ಕೋರ್ಟ್ ನಿರಾಕರಿಸಿದೆ. ಇನ್ನು ಮಿಡಲ್ ಈಸ್ಟ್ ಸಂಘರ್ಷದ ನಡುವೆ ಇರಾನ್ಗೆ ಭಾರತದ ಹೊಸ ರಾಯಭಾರಿ ನೇಮಕ ಆಗಿದೆ. 2002ರ ಬ್ಯಾಚ್ನ IFS ಆಫೀಸರ್ ವಿಶ್ವೇಶ್ ನೇಗಿ ಅವರನ್ನ ನೇಮಿಸಲಾಗಿದೆ. ಈ ಹಿಂದೆ ರುದ್ರ ಗೌರವ್ ಶ್ರೇಷ್ಠ್ ಅನ್ನೋರು ಅಲ್ಲಿದ್ರು. ಅವ್ರನ್ನ ಟರ್ಕಿಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಾಗಾಗಿ ಈ ಬೆಳವಣಿಗೆ ಆಗಿದೆ. ಈ ನೇಗಿ ಅವರು 22 ವರ್ಷಗಳಿಗೂ ಅಧಿಕ ಕಾಲ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಟಾರಿ ವಾಘಾ ಬಾರ್ಡರ್ ನ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಇಲ್ಲಿ ಪಾಕಿಸ್ತಾನದ ರೇಂಜರ್ ಒಬ್ರು ಭಾರತೀಯ ಸೇನಾಧಿಕಾರಿ ಕಂಡಾಗ ಸಲ್ಯೂಟ್ ಹೊಡ್ತಿದ್ದಾರೆ. ಡೈಲಿ ನಡೆಯುವ ಪರೇಡ್ ವೇಳೆ ಈ ದೃಶ್ಯ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ಅಧಿಕಾರಿ ಕೂಡ ತಲೆಬಾಗಿ ಗೌರವದಿಂದ ಅದನ್ನ ಆ ಸೆಲ್ಯೂಟ್ ಅನ್ನ ಸ್ವೀಕರಿಸಿದ್ದಾರೆ. ಸದ್ಯ ಗಡಿಯಲ್ಲಿ ಉದ್ವಿಗ್ನತೆ ಇರೋ ಟೈಮ್ನಲ್ಲಿ ಸೋಲ್ಜರ್ಸ್ ಎದುರ ಬದರಾದಾಗ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನ ತೋರಿಸಿರೋದು ಸ್ವಲ್ಪ ಜನ ಶೇರ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಈ ವಿಡಿಯೋ ಯಾವಾಗ ಎಕ್ಸಾಕ್ಟ್ಲಿ ರೆಕಾರ್ಡ್ ಆಯಿತು ಅದಿನ್ನೂ ಕೂಡ ಕ್ಲಿಯರ್ ಆಗಬೇಕು. ಏನೋ ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 544 ಪಾಯಿಂಟ್ಸ್ ಅಥವಾ 0.70% ಜಂಪ್ ಆಗಿ 78,639ಕ್ಕೆ ರೀಚ್ ಆಗಿದೆ. ನಿಫ್ಟಿ 390 ಪಾಯಿಂಟ್ಸ್ ಅಥವಾ 0.16% ಜಂಪ್ ಆಗಿ 24,774ಕ್ಕೆ ತಲುಪಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 1.21% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.38% ಏರಿಕೆಯಾಗಿದೆ. ಸೋಮವಾರವೇ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಯಾಗುತ್ತೆ, ಮೀಡಿಯೇಟರ್ಗಳ ಮೂಲಕ ಮಾತುಕತೆಯಾಗುತ್ತೆ ಅಂತ ಟ್ರಂಪ್ ಹೇಳಿದ್ರು. ಇದರಿಂದ ಇರಾನ್ ಮತ್ತು ಅಮೆರಿಕ ನಡುವೆ ಡೀಲ್ ಆಗಿಬಿಡಬಹುದು ಅನ್ನೋ ನಿರೀಕ್ಷೆ ಮಾರ್ಕೆಟ್ ನಲ್ಲಿ ಮತ್ತೆ ಹುಟ್ಟಿದೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಡೌನ್ ಆಯಿತು. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $83 ಆಸುಪಾಸಿತ್ತು ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಸ್ವಲ್ಪ ಚೇತರಿಕೆ ಕಾಣ್ತು. ವಿದೇಶಿ ಬಂಡವಾಳದ ಒಳಹರಿವು ಕೂಡ ಬರೋಕ್ಕೆ ಶುರುವಾಗಿದೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಗ್ರೀನ್ನಲ್ಲಿ ಎಂಡ್ ಆಗಿದೆ. ಸನ್ ಫಾರ್ಮಾ, ಮಾರುತಿ ಸುಜುಕಿ, ಭಾರತಿ ಏರ್ಟೆಲ್, ಟೆಕ್ ಮಹೀಂದ್ರಾ ಹಂಗಿದ್ರೂ ರೆಡ್ನಲ್ಲಿದ್ವು. ಆದರೆ ಇನ್ಫೋಸಿಸ್, TCS, ಬಜಾಜ್ ಫಿನ್ಸರ್ವ್, ಎಟರ್ನಲ್, ಆಕ್ಸಿಸ್ ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಗ್ರೀನ್ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 2,841 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,546 ಸ್ಟಾಕ್ಸ್ ರೆಡ್ನಲ್ಲಿ ಕೊನೆಗೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 12 ಪೈಸೆ ಏರಿಕೆಯಾಗಿ $95.31 ಆಗಿದೆ. ಇನ್ನು ಇವತ್ತಿನ Q1 ರಿಸಲ್ಟ್ ಕಡೆಗೆ ನೋಡೋದಾದ್ರೆ ಸ್ನೇಹಿತರೆ, DLF ರಿಯಾಲಿಟಿ ಸೆಕ್ಟರ್ನ ದೈತ್ಯ ಇವರ ಆದಾಯ 52% ಡೌನ್ ಆಗಿ 1,280 crore ರೂಪೀಸ್ಗೆ ಇಳಿಕೆಯಾಗಿದೆ ಇಯರ್ ಆನ್ ಇಯರ್. ಅದರ ನೆಟ್ ಪ್ರಾಫಿಟ್ 4.1% ಅಷ್ಟೇ ಏರಿಕೆಯಾಗಿ 793 ಕೋಟಿ ರೂಪಾಯಿಗೆ ತಲುಪಿದೆ. ಮಿಕ್ಸೆಡ್ ಕ್ವಾರ್ಟರ್ ಇದು. ಇನ್ನು ಏಥರ್ ಎನರ್ಜಿ ಇಯರ್ ಆನ್ ಇಯರ್ ಆದಾಯ 89% ಏರಿಕೆಯಾಗಿ 1,217 ಕೋಟಿ ರೂಪಾಯಿಗೆ ತಲುಪಿದೆ. ನೆಟ್ ಲಾಸ್ 178 ಕೋಟಿ ರೂಪಾಯಿ ಇದ್ದಿದ್ದು ಈಗ 51 ಕೋಟಿ ರೂಪಾಯಿಗೆ ನ್ಯಾರೋ ಆಗಿದೆ. ಲಾಸ್ ಕಮ್ಮಿ ಮಾಡ್ಕೊಳ್ತಾ ಬರ್ತಿದ್ದಾರೆ. ಇನ್ನು ಟಾರೆಂಟ್ ಪವರ್ ಪ್ರಾಫಿಟ್ ಇಯರ್ ಆನ್ ಇಯರ್ 13% ಕುಸಿದು 639 crore ರೂಪೀಸ್ಗೆ ಇಳಿಕೆಯಾಗಿದೆ. ಸ್ಲೈಟ್ಲಿ ಬ್ಯಾಡ್ ಕ್ವಾರ್ಟರ್. ಜಾಗತಿಕ ಸಮಸ್ಯೆಯಿಂದ LNG ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಕಂಪನಿಯ ಥರ್ಮಲ್ ಪವರ್ ಪ್ಲಾಂಟ್ಗಳ ಕಾರ್ಯಾಚರಣೆ ಮೇಲೆ ಹೊಡೆತ ಬಿದ್ದಿದೆ. ಇನ್ನು ಜಿಂದಾಲ್ ಸ್ಟೇನ್ಲೆಸ್ ಲಾಭ ಇಯರ್ ಆನ್ ಇಯರ್ 7.6% ಏರಿಕೆಯಾಗಿ 769 ಕೋಟಿ ರೂಪಾಯಿಗೆ ತಲುಪಿದೆ. ಆಟೋಮೊಬೈಲ್, ಇನ್ಫ್ರಾಸ್ಟ್ರಕ್ಚರ್, ಮೆಟ್ರೋ, ರೈಲ್ ಮತ್ತು ಹೌಸ್ ಹೋಲ್ಡ್ ಗೂಡ್ಸ್ ಸೆಕ್ಟರ್ಗಳಿಂದ ಸ್ಟೇನ್ಲೆಸ್ ಸ್ಟೀಲ್ಗೆ ಡಿಮಾಂಡ್ ಎಕ್ಸ್ಪೋರ್ಟ್ಸ್ ಕೂಡ ಹೆಚ್ಚಾಗಿದೆ. ಇನ್ನು ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಪ್ರಾಫಿಟ್ ಇಯರ್ ಆನ್ ಇಯರ್ 2.6%
6 ಪಟ್ಟು ಏರಿಕೆಯಾಗಿ 1,309 ಕೋಟಿ ರೂಪಾಯಿ ಆಗಿದೆ. ಕಂಪನಿಯ ಮುಖ್ಯ ಶಿಪ್ಪಿಂಗ್ ವಿಭಾಗದ ಆದಾಯ 994 ಕೋಟಿ ರೂಪಾಯಿನಿಂದ 1,890 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆಫ್ ಶೋರ್ ಬಿಸಿನೆಸ್ ಆದಾಯ ಕೂಡ ಭಾರಿ ಏರಿಕೆಯಾಗಿ ಲಾಭ ಆಗಿದೆ. ಇನ್ನು ಆಗಸ್ಟ್ 3ರಿಂದ ಷೇರುಪೇಟೆ ಟೈಮಿಂಗ್ ನಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಲಿಸ್ಟ್ ನಲ್ಲಿರೋ ಸ್ಟಾಕ್ಸ್ ಗಳ ಟ್ರೇಡಿಂಗ್ ಇನ್ನು ಮುಂದೆ 3:15ಕ್ಕೆ ಕ್ಲೋಸ್ ಆಗುತ್ತೆ. ಆಮೇಲೆ 3:15ರಿಂದ 3:20ರವರೆಗೆ 5 ನಿಮಿಷ ಟ್ರಾನ್ಸಿಷನ್ ಬ್ರೇಕ್ ಇರುತ್ತೆ. ಈ ಟೈಮ್ನಲ್ಲಿ ಮಾರ್ಕೆಟ್ ಸುಮ್ಮನೆ ಇರುತ್ತೆ, ನೀವು ಯಾವುದೇ ಆರ್ಡರ್ಸ್ ಹಾಕೋಕ್ಕಾಗಲ್ಲ. ನಂತರ ಕ್ಲೋಸಿಂಗ್ ಆಕ್ಷನ್ ಸೆಷನ್ CS ಶುರು ಆಗುತ್ತೆ. 3:20ರಿಂದ 3:25ರವರೆಗೆ ಫಸ್ಟ್ ಆರ್ಡರ್ ಎಂಟ್ರಿ ವಿಂಡೋ ಓಪನ್ ಇರುತ್ತೆ. ಈ 5 ನಿಮಿಷದಲ್ಲಿ ಹೊಸ ಆರ್ಡರ್ಸ್ ಹಾಕಬಹುದು, ಬೇಡ ಅಂದರೆ ಕ್ಯಾನ್ಸಲ್ ಕೂಡ ಮಾಡಬಹುದು ಅಥವಾ ರೇಟ್ ಚೇಂಜ್ ಕೂಡ ಮಾಡಬಹುದು. ಇಲ್ಲಿ ನಿಮಗೆ ಫುಲ್ ಫ್ರೀಡಮ್ ಇರುತ್ತೆ. 3:25ರಿಂದ 3:30ರವರೆಗೆ ಸೆಕೆಂಡ್ ಆರ್ಡರ್ ಎಂಟ್ರಿ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಈ ಟೈಮ್ನಲ್ಲಿ ನೀವು ಆಲ್ರೆಡಿ ಹಾಕಿರೋ ಮಾರ್ಕೆಟ್ ಆರ್ಡರ್ಸ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಥವಾ ಚೇಂಜ್ ಮಾಡೋಕ್ಕೂ ಆಗಲ್ಲ. ಜೊತೆಗೆ ಕಡೆಯ 2 ನಿಮಿಷದ ಒಳಗಡೆ ಇದು ಯಾವಾಗ ಬೇಕಾದರೂ ರ್ಯಾಂಡಮ್ ಆಗಿ ಕ್ಲೋಸ್ ಆಗ್ಬೋದು. ಇನ್ನು ಇಲ್ಲಿ ರ್ಯಾಂಡಮ್ ಕ್ಲೋಸ್ ರೂಲ್ಸ್ ಯಾಕೆ ತಂದರು ಅಂದರೆ, ಕರೆಕ್ಟಾಗಿ 3:29:59 ಲೆಕ್ಕ ಹಾಕಿ ದೊಡ್ಡ ದೊಡ್ಡ ಆರ್ಡರ್ಸನ್ನು ಪ್ಲೇಸ್ ಮಾಡಿ ಮಾರ್ಕೆಟ್ ರೇಟನ್ನು ಮನಿಪುಲೇಟ್ ಮಾಡ್ತಾರೆ. ಅಂದರೆ ಶೇರ್ ಬೆಲೆ ಏರಿಸೋಕೆ ಅಥವಾ ಬೀಳಿಸೋಕೆ ನೋಡ್ತಾರೆ. ಈ ಕಳ್ಳಾಟ ತಪ್ಪಿಸೋಕೆನೇ ಸೆಬಿ ಈ ಯಾವಾಗ ಬೇಕಾದರೂ ಕ್ಲೋಸ್ ಆಗೋ ಸಿಸ್ಟಮ್ ತಂದಿದೆ. ಕೊನೆಗೆ 3:30ರಿಂದ 3:35ರವರೆಗೆ ಆರ್ಡರ್ ಮ್ಯಾಚಿಂಗ್ ನಡೆಯುತ್ತೆ. ಆಗ ಯಾವ ಪ್ರೈಸ್ಗೆ ಅತಿ ಹೆಚ್ಚು ಆರ್ಡರ್ಸ್ ಮ್ಯಾಚ್ ಆಗುತ್ತೋ ಅದೇ ಆ ಸ್ಟಾಕ್ನ ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆದರೆ F&O ಲಿಸ್ಟ್ನಲ್ಲಿ ಇಲ್ಲದ ನಾರ್ಮಲ್ ಸ್ಟಾಕ್ಸ್ ಮೊದಲಿನಂತೆಯೇ 3:30ರವರೆಗೂ ಕೂಡ ಟ್ರೇಡ್ ಆಗ್ತವೆ. ಇನ್ನೊಂದು ಪ್ರಮುಖ ಬದಲಾವಣೆ ಅಂದರೆ ಈಕ್ವಿಟಿ ಡೆರಿವೇಟಿವ್ಸ್ F&O ಸೆಗ್ಮೆಂಟ್ ಟ್ರೇಡಿಂಗ್ ಟೈಮ್ 10 ನಿಮಿಷ ಜಾಸ್ತಿ ಆಗಿದ್ದು 3:40ರವರೆಗೂ ಕೂಡ ಟ್ರೇಡಿಂಗ್ ನಡೆಯುತ್ತೆ. ಇನ್ನು ಬೆಳಗ್ಗೆ ಪ್ರೀ ಓಪನಿಂಗ್ ಸೆಷನ್ನಲ್ಲೂ ಚೇಂಜಸ್ ಆಗಿದೆ. 9 AM ನಿಂದ 9:07ವರೆಗೆ ಆರ್ಡರ್ ಎಂಟ್ರಿ, 9:07 to 9:15ವರೆಗೆ ಆರ್ಡರ್ ಮ್ಯಾಚಿಂಗ್ ನಡೆಯುತ್ತೆ. ಆಮೇಲೆ 9:15ಗೆ ರೆಗ್ಯುಲರ್ ವ್ಯಾಪಾರ ಷೇರುಪೇಟೆದು ಶುರುವಾಗುತ್ತೆ. ಇನ್ನು ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋತ್ ಜುಲೈ ತಿಂಗಳಲ್ಲಿ ಕಳೆದ 5 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಜನರಿಂದ ಡಿಮಾಂಡ್ ಕಮ್ಮಿ ಆಗಿರೋದು ಇದಕ್ಕೆ ಮುಖ್ಯವಾಗಿರೋ ಕಾರಣ. S&P ಗ್ಲೋಬಲ್ HSBC ಮ್ಯಾನುಫ್ಯಾಕ್ಚರಿಂಗ್ PMI ಜೂನ್ನಲ್ಲಿ 54.2 ಇತ್ತು, ಆದರೆ ಜುಲೈನಲ್ಲಿ 53.5ಗೆ ಇಳಿದಿದೆ. 2021ರ ಆಗಸ್ಟ್ ನಂತರ ಇದೇ ಫಸ್ಟ್ ಟೈಮ್ ಈ ಮಟ್ಟಕ್ಕೆ ಕುಸಿದಾಗಿರೋದು. 50ಗಿಂತ ಹೆಚ್ಚು PMI ಇದ್ರೆ ಅದನ್ನ ಗ್ರೋತ್ ಅಂತ ಹೇಳ್ತಾರೆ. ಏನು ಫುಡ್ ಸೇಫ್ಟಿ ರೆಗ್ಯುಲೇಟರ್ FSSAI ಮದ್ಯದ ಬ್ರ್ಯಾಂಡ್ಗಳಾದ ಡಿಯಾಜಿಯೋ ಮತ್ತು ಎನ್ ಬ್ರ್ಯೂ ಕಂಪನಿಯ ಕೆಲ ವಿಸ್ಕಿ ಮತ್ತು ರಮ್ ಮಾರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಡ್ರಿಂಕ್ ತಯಾರಿಸಕ್ಕೆ ಅವರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬದಲು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅನ್ನ ಮಿಕ್ಸ್ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಏನು ಜಪಾನ್ನ ಫಾರಿನ್ ಮಿನಿಸ್ಟ್ರಿ ಈಗ ಭಾರತಕ್ಕೆ ಅಂತಲೇ ಜಪಾನ್ ಇಂಡಿಯಾ ಎಕನಾಮಿಕ್ ಅಫೇರ್ಸ್ ಡಿವಿಷನ್ ಶುರು ಮಾಡಿದೆ. ಜಪಾನ್ನ ಸಣ್ಣ ಮತ್ತು ಮಧ್ಯಮ ಕಂಪನಿಗಳು ಹಾಗೆ ಸ್ಟಾರ್ಟ್ಅಪ್ಗಳು ಭಾರತದ ಮಾರ್ಕೆಟ್ಗೆ ಎಂಟ್ರಿ ಕೊಡೋಕೆ ಹೆಲ್ಪ್ ಮಾಡೋದು ಇದರ ಮುಖ್ಯ ಉದ್ದೇಶ. ಏನು ಭಾರತದ ಅತಿದೊಡ್ಡ ಏರ್ಲೈನ್ಸ್ ಇಂಡಿಗೋದ ಹೊಸ CEO ಆಗಿ ಏವಿಯೇಷನ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ವಿಲ್ಲಿ ವಾಲ್ಶ್ ಅಧಿಕಾರವನ್ನ ಈಗ ಸ್ವೀಕಾರ ಮಾಡಿದ್ದಾರೆ. ಏವಿಯೇಷನ್ ಸೆಕ್ಟರ್ ನಲ್ಲಿ 40 ವರ್ಷಗಳಿಗೂ ಅಧಿಕ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 303 ರೂಪಾಯಿ ಕಮ್ಮಿಯಾಗಿ 1,42,557 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 280 ರೂಪಾಯಿ ಕಮ್ಮಿಯಾಗಿ 1,30,580 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,008 ರೂಪಾಯಿ ಕಮ್ಮಿಯಾಗಿ 2,17,287 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.